ಹಾಯ್ ಎಲ್ಲರೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ಯಾರೇ ಮೋಜ್ ವಿಡಿಯೋ ವೈರಲ್ ಆಗ್ತಾ ಇಲ್ಲ ಅನ್ನೋರು ಪ್ರತಿಯೊಬ್ಬರು ಈ ವಿಡಿಯೋನು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡ್ಬೇಕತ್ತೆ. ನಿಮ್ಮೊಂದು ನಾ ಹೇಳ್ಬೇಕಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗೋದಕ್ಕೆ ನಾನು ಬೆಸ್ಟ್ ಕೇವಲ 3 ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸನ್ನು ನೀವು ವರ್ಕ್ ಮಾಡಿದರೆ, ನಿಮ್ಮೊಂದು ಮೋಜ್ ಅಪ್ಲಿಕೇಶನಲ್ಲಿ ನೀವು ವರ್ಕ್ ಮಾಡಿದರೆ ನಿಮ್ಮೊಂದು ಮೋಜ್ ವಿಡಿಯೋ ಕೂಡ ವೈರಲ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಕೂಡ ಲೈಕ್ಸ್ ಬರುತ್ತೆ. ನಾಕಿ ಜಸ್ಟ್ ಏನೋ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. 3 ಟಿಪ್ಸ್ ಕೊಡ್ತೀನಿ. 3 ಟಿಪ್ಸನ್ನು ನಿಮ್ಮೊಂದು ಮೋಜ್ ವಿಡಿಯೋದಲ್ಲಿ ನೀವು ಅಳವಡಿಸಿದರೆ ನಿಮ್ಮೊಂದು ಮೋಜ್ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಯಾಕೆ ವೈರಲ್ ಆಗಲ್ಲ ನಿಮಗೆ ಗೊತ್ತಿರ್ಬೋದು. ಈ ಮೋಜಿನಲ್ಲಿ 35 ಲಕ್ಷ ಗೆಲ್ಲೋ ಚಾನ್ಸ್ ಇದೆ, ಅವಕಾಶ ಇದೆ. ಅದರಲ್ಲಿ ನೀವು ಕೂಡ ಭಾಗವಹಿಸಿ. ಎಲ್ಲ ನನ್ನ ಫಾಲೋವರ್ಸ್ ಕೇಳ್ತೀನಿ, ನೀವು ಕೂಡ ಭಾಗವಹಿಸಿ. ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ಕೂಡ ನೋಡಿ. ನಾನು ನಿಮಗೆ ಇವತ್ತಿನ ಒಂದು ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗೋದಕ್ಕೆ ಕೇವಲ 3 ಟಿಪ್ಸ್ ಕೊಡ್ತೀನಿ. ಈ 3 ಟಿಪ್ಸನ್ನು ವರ್ಕ್ ಮಾಡಿದರೆ ನಿಮ್ಮೊಂದು ಮೋಜ್ ವಿಡಿಯೋ ಯಾಕೆ ವೈರಲ್ ಆಗಲ್ಲ ಅಂತ ನಾನು ಇವತ್ತು ನೋಡೋಣ ಅಂತ ಹೇಳ್ತಾ ಇವತ್ತನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಯಾಕಂದರೆ ಹೇಳ್ಬೇಕಾದ್ರೆ ನೀವು ಸ್ವಲ್ಪ ಹೇಳ್ಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ. ಹೇಳ್ಬೇಕಾದ್ರೆ ಅದಕ್ಕೋಸ್ಕರ ನೀವು ವಿಡಿಯೋ ಸ್ಕಿಪ್ ಮಾಡಲ್ದೇ ನೋಡಿದರೆ ಎಲ್ಲ ನೀವು ವಿಡಿಯೋ ಎಂಡವರೆಗೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಕೇವಲ ನಾನು 3 ಟಿಪ್ಸ್ ಕೊಡ್ತೀನಿ, ಜಾಸ್ತಿ ಕೊಡಲ್ಲ. ಹೇಳಕ್ಕೆ ಜಾಸ್ತಿ ಟೈಮು ಕೂಡ ತಗೊಳ್ಳೋ. 3 ಟಿಪ್ಸ್ ಕೊಡ್ತೀನಿ. 3 ಟಿಪ್ಸಲ್ಲಿ ನೀವು ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಮಾಡ್ಕೋಬೋದು ಆ 3 ಟಿಪ್ಸ್ ವರ್ಕೌಟ್ ಮಾಡಿದರೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಇನ್ನೂ ನನ್ನ ಒಂದು ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಈಗ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗೋದಕ್ಕೆ ಮೊದಲನೇ ಟಿಪ್ಸ್ ಬಂದು ಫ್ರೆಂಡ್ಸ್, ನಮ್ಮ ಕೇವಲ 3 ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಈ 3 ಟಿಪ್ಸನ್ನು ಅಳವಡಿಸಿದರೆ ನಿಮ್ಮೊಂದು ಮೋಜ್ ವಿಡಿಯೋ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಗ್ಯಾರಂಟಿ ತುಂಬ 99% ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗುತ್ತೆ. ನಾನು ಕೇವಲ 3 ಟಿಪ್ಸ್ ಹೇಳ್ತೀನಿ. ಆ 3ನೇ ಟಿಪ್ಸಲ್ಲಿ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ಹೇಳ್ಬೇಕಾರೆ ನಿಮ್ಮೊಂದು ಮೋಜ್ ವಿಡಿಯೋ ಅಪ್ಲೋಡ್ ಮಾಡೋದು ನೀವು ಒಂದು ಟೈಮ್ ಸೆಟ್ ಮಾಡ್ಕೋಗುತ್ತೆ. ಹೇಳ್ಬೇಕಾರೆ ಮೊದಲನೇ ಟಿಪ್ಸ್ ಹೇಳ್ಬೇಕಾರೆ ಏನಪ್ಪ ಅಂದರೆ ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗ್ಬೇಕಾದ್ರೆ ನೀವು ದಿನಕ್ಕೆ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಜಾಸ್ತಿ ವೈರಲ್ ಆಗುತ್ತೆ, ನಿಮ್ಮೊಂದು ಮೋಜ್ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಮೊದಲನೇ ಟೈಮ್ ಹೇಳ್ಬೇಕಾದ್ರೆ ನೀವು ಮೇನ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ನೀವು ಮೊದಲನೇದು ಹೇಳ್ಬೇಕಾರೆ ನಾನು ಆ್ಯಕ್ಚುಲಿ ಹೇಳ್ಬೇಕಾರೆ ನಿಮ್ಮೊಂದು ಮೋಜ್ ವಿಡಿಯೋ ಬೇಗ ವೈರಲ್ ಆಗಬೇಕು, ಜಾಸ್ತಿ ಜನರಿಗೆ ಎಲ್ಲ ಕಡೆ ರೀಚ್ ಆಗ್ಬೇಕು. ಹೇಳ್ಬೇಕಾರೆ ನೀವು ಮಾರ್ನಿಂಗ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಒಂದು ಮತ್ತು ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಹೇಳ್ಬೇಕಾರೆ ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡಿ. ಹೇಳ್ಬೇಕಾರೆ ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗಬೇಕು, ಲೈಕ್ಸ್ ಬರಬೇಕು ಅಂತ ಅನ್ನೋರು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡಿ. ಬೆಸ್ಟ್ ಟೈಮ್ ನಿಮಗೆ ಯಾವ ಟೈಮಿಗೆ ಸಿಗುತ್ತೆ ಆ ಟೈಮಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಇದು ಮೊದಲನೇ ಟಿಪ್ಸ್ ನನ್ನ ಕಡೆಯಿಂದ. ನಾನು ನಿಮಗೆ ಕೇವಲ 3 ಟಿಪ್ಸ್ ಕೊಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಕನ್ನಡ ಟೆಕ್ ಎಡಿಟ್ಸಿಂದ ಮೊದಲನೇ ಟಿಪ್ಸು. ಇನ್ನು 2ನೇ ಟಿಪ್ಸ್ ಬಂದುಬಿಟ್ಟು 2ನೇ ಟಿಪ್ಸ್ ಏನಪ್ಪ ಅಂದರೆ ಹೇಳ್ಬೇಕಾರೆ ಜಸ್ಟ್ ಏನಿಲ್ಲ, ನೀವು ಟ್ರೆಂಡಿಂಗ್ಸ್ ವಿಡಿಯೋ ಮಾಡಿ. ಟ್ರೆಂಡಿಂಗ್ ಅಂದರೆ ಈಗಿನ ದಿನಗಳಲ್ಲಿ ಯಾವ ಟ್ರೆಂಡಿಂಗ್ ಇದೆ ಆ ಟ್ರೆಂಡಿಂಗ್ಸ್ ವಿಡಿಯೋ ಮಾಡಿ. ನೀವು ಹೇಳ್ಬೇಕಾದ್ರೆ ನೀವು ಟ್ರೆಂಡಿಂಗ್ ವಿಡಿಯೋ ಮಾಡ್ತಾ ನೀವು ಜಾಸ್ತಿ ಏನೂ ಇಲ್ಲ, ಟ್ರೆಂಡಿಂಗ್ ವಿಡಿಯೋಸ್ಗಳನ್ನು ಮಾಡಿ. ಎಷ್ಟು ಟ್ರೆಂಡಿಂಗ್ ಮಾಡ್ತಾರೆ ಅಷ್ಟು ಟ್ರೆಂಡಿಂಗ್ ನಿಮ್ಮೊಂದು ವಿಡಿಯೋ ಬೇಗ ರೀಚ್ ಆಗುತ್ತೆ, ಬೇಗ ವೈರಲ್ ಆಗುತ್ತೆ. ಹೇಳ್ಬೇಕಾದ್ರೆ ಜಾಸ್ತಿ ರೀಚ್ ಆಗಬೇಕು. ಆ ಥರ ನೀವು ಏನಾದರೂ ಡಿಫ್ರೆಂಟ್ ಮಾಡಿ. ಮತ್ತು ನೀವು ಹೇಳ್ಬೇಕಾದ್ರೆ ಡಿಫ್ರೆಂಟ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನೀವು ಏನಾದರೂ ಮಾಡ್ಬೇಕಾದ್ರೆ ನಿಮ್ಮೊಂದು ವಿಡಿಯೋಸು ನೀವು ದಿನಕ್ಕೆ ಎಷ್ಟು ಟ್ರೆಂಡಿಂಗ್ಸ್ ವಿಡಿಯೋ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ಇದು ಮಾಡಿ. ನೀವು ವಿಡಿಯೋ ಕ್ವಾಲಿಟಿ ಇದು ಮಾಡಿ, ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ. ಹೇಳ್ಬೇಕಾರೆ ನೀವು ಜಸ್ಟ್ ಏನು ಮಾಡ್ತಾರೆ ಮೋಜ್ ವಿಡಿಯೋದಲ್ಲಿ ಹಾಕಿಬಿಡ್ತಾರೆ, ಮೋಜ್ ವಿಡಿಯೋ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾರೆ. ಅದನ್ನು ಸೇವ್ ಮಾಡ್ಕೊಂಡು ನೀವು ಜಸ್ಟ್ ಎಡಿಟ್ ಮಾಡೋದಕ್ಕೆ ನೀವು ಬರ್ಲಿಂದ ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ವಿಟ ಆ್ಯಪ್ ಅನ್ನೋದು ಬೆಸ್ಟ್ ಆ್ಯಪ್, ಎಡಿಟಿಂಗ್ ಆ್ಯಪ್. ಆ ಥರಲ್ಲಿ ನೀವು ಎಡಿಟ್ ಮಾಡಿ ತುಂಬ ಎಫೆಕ್ಟ್ಸ್ ಇದೆ. ಅದರಿಂದ ನೀವು ಯೂಸ್ ಮಾಡ್ಕೊಂಡು ನಿಮ್ಮೊಂದು ವಿಡಿಯೋ ಸ್ಟೈಲಿಶ್ ಕಾಣಬೇಕು. ಯಾಕಂದರೆ ನೋಡೋ ನಿಮ್ಮೊಂದು ಜನರು ಆ್ಯಕ್ಟರ್ ಆಗಬೇಕು ನಿಮ್ಮೊಂದು ವಿಡಿಯೋ ನೋಡಿ. ಆ ಥರ ನೀವು ನಿಮ್ಮೊಂದು ಮೋಜ್ ವಿಡಿಯೋ ಮಾಡಬೇಕು ನೀವು. ಆ ಥರ ಇದು 2ನೇ ಟಿಪ್ಸು. ಇನ್ನು 3ನೇ ಟಿಪ್ಸ್, ನಿಮ್ಮೊಂದು ಮೋಜ್ ವಿಡಿಯೋ ವೈರಲ್ ಆಗ್ಬೇಕಾರೆ ಏನಿಲ್ಲ, ಜಸ್ಟ್ ಏನಿಲ್ಲ, ನೀವು ವಿಡಿಯೋ ವೈರಲ್ ಅಪ್ಲೋಡ್ ಮಾಡುವಾಗ ನೀವೇನು ಮಾಡ್ತಾರೆ ಅಂದರೆ ಜಾಸ್ತಿ ಜನ ಏನು ಮಾಡ್ತಾರೆ ಹಾಗೆ ಅಪ್ಲೋಡ್ ಮಾಡ್ತಾರೆ. ಇಲ್ಲ ನೀವು ಟ್ಯಾಕ್ಸ್ ಹಾಕೋಗುತ್ತೆ. ಹೇಳ್ಬೇಕಾರೆ ನೀವು ಟ್ಯಾಕ್ಸ್ ಹಾಕಿದರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗೋಕ್ಕೆ. ನಿಮ್ಮ ಟ್ಯಾಕ್ಸ್ ಹಾಕಿ ಬರಲಿ ಅಂದ್ರೆ ನಾನು ಸ್ಕ್ರೀನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ಕ್ರೀನಲ್ಲಿ ಆ ಥರ ಮಾಡಿ. ಏನಿಲ್ಲ, ಜಸ್ಟ್ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅದು ಯೂನಿಟ್ ಟ್ಯಾಕ್ಸ್ ಅಂತ ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ. ಆ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ ನಾನು ಆ ಥರ ಮಾಡ್ತೀನಿ. ಅದೇ ರೀತಿ ನೀವೇನು ಮಾಡಿದರೆ ನಿಮಗೆ ಲೈಕ್ಸ್ ಅಂತ ಇರುತ್ತೆ, ಲೈಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಟ್ಯಾಕ್ಸ್ ಸಿಗಬೇಕತ್ತೆ. ನೀವು ಟ್ಯಾಕ್ಸ್ ಮೇಲ್ಗಡೆ ಸರ್ಚ್ ಮಾಡ್ಕೋತ್ತೆ, ಏನಂತ ಮೋಜ್ ಅಂತ ಸರ್ಚ್ ಮಾಡಿದಾಗ ಮೋಜ್ ಟ್ಯಾಕ್ಸ್ ಎಷ್ಟಿದೆ ಅಷ್ಟು ವೈರಲ್ ಟ್ಯಾಕ್ಸ್ ಬರುತ್ತೆ. ಟ್ರೆಂಡಿಂಗ್ ಟ್ಯಾಕ್ಸ್ ನೋಡ್ಬೋದು. ಆ ಥರದ ಅಲ್ಲಿ ಸೈಡ್ ಕೂಡ ತೋರಿಸುತ್ತೆ ಎಷ್ಟಕ್ಕೆ ಇದೆ ಅಂತ, ವೈರಲ್ ಆಗಿದೆ ಟ್ಯಾಕ್ಸ್ಗಳು ಎಲ್ಲ ತೋರಿಸುತ್ತೆ. ಅಂಥ ಟ್ಯಾಕ್ಸನ್ನು ನೀವೇನು ಮಾಡ್ಕೊಂಡ್ರೆ ಕಾಪಿ ಮಾಡ್ಕೊಂಡು ನೀವೇನು ಮಾಡ್ಕೊಂಡ್ರೆ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಅದನ್ನು ಪೇಸ್ಟ್ ಮಾಡ್ಕೊತ್ತೆ. ನೀವು ಪೇಸ್ಟ್ ಮಾಡಿ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡೋ ಜಾಗಕ್ಕೆ ಪೇಸ್ಟ್ ಮಾಡ್ಕೊತ್ತೆ. ಮತ್ತು ನಿಮ್ಗೆ ಗೊತ್ತೇ ಇದನ್ನು ಹೇಳಿದ್ನಲ್ಲ, ನಿಮ್ಮೊಂದು ವಿಡಿಯೋ ನೀವು ಅಪ್ಲೋಡ್ ಮಾಡುವಾಗ ಅಲ್ಲಿ ಪೇಸ್ಟ್ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡೋಗುತ್ತೆ ಮೊದಲನೇದು. ಈ ಥರ ನೀವು 3 ಟಿಪ್ಸನ್ನು ನೀವು ದಿನಾಲೂ ವಿಡಿಯೋ ಅಳವಡಿಸಿ ನೀವು ವಿಡಿಯೋ ಮಾಡಿದರೆ
ನಾ ಹೇಳುವಂಥ 3 ಟಿಪ್ಸ್ನ ವರ್ಕೌಟ್ ಮಾಡಿದರೆ ನಿಮ್ಮೊಂದು ವಿಡಿಯೋ ಯಾಕೆ ವೈರಲ್ ಅಂತ ನೀವೇ ನೋಡ್ತಾರೆ. ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಿಡಬೇಡಿ. ಮತ್ತು ಲೈಕ್ಸ್ ಬರಲ್ಲ, ಇದು ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಡಿಮ್ಯಾಕ್ಟಿವ್ ಆಗಿ ಕುಂಡ್ರಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದನ್ನು ನಿಲ್ಸಕ್ಕೆ ಹೋಗ್ಬಿಡಿ. ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿ, ಲೈಕ್ ಬರಲಿ ಬಿಡಲಿ, ಈ ಥರ ಮಾಡಿ. ನೀವು ದಿನಾಲು ಈ ಥರ ಮಾಡಿದರೆ ಯಾವುದಾದ್ರು ಒಂದು ವಿಡಿಯೋ ನಿಮ್ಗೆ ಕೈ ಹಿಡಿತೆ. ಒಂದು ವಿಡಿಯೋ ಕೈ ಹಿಡಿದ್ರೆ ನೀವು ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಹೇಳ್ಬೇಕಾದ್ರೆ ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿ, ಈ ವಿಡಿಯೋ ವೈರಲ್ ಆಗುತ್ತೆ. ನಾ ಹೇಳೋದು ಅಷ್ಟೇ ಅಂದರೆ ನಾನು 3 ಟಿಪ್ಸ್ ಕೊಟ್ಟಿದ್ದೆ. ಈ 3 ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮೊಂದು ವಿಡಿಯೋ ವೈರಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಿಡಿಯೋ ವೈರಲ್ ಮಾಡೋದಕ್ಕೆ ಕೇವಲ 3 ಟಿಪ್ಸ್ ಕೊಟ್ಟಿದ್ದೆ. 3 ಟಿಪ್ಸ್ ಇಷ್ಟ ಆಗಿದೆ. ಈ 3 ಟಿಪ್ಸ್ಗಳಲ್ಲಿ ನಿಮಗೆ ಯಾವುದೋ ಒಂದು ಟಿಪ್ಸ್ ಇಷ್ಟ ಆಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡಿಗರು ಹೇಳೋದೇನೆಂದರೆ ಮೋಜ್ನಲ್ಲಿ ನಿಮಗೆ ಗೊತ್ತಿದೆ 35 ಲಕ್ಷ ವಿನ್ನರ್ ಚಾನ್ಸ್ ಇದೆ. ನೀವು ಉಪಯೋಗಿಸಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಹೇಳೋದೇನೆಂದರೆ ಜೈ ಹಿಂದ್, ಒಂದೇ ಮಾತ್ರ ಮತ್ತೆ ನಿಮಗೆ ಸಿಗ್ತೀನಪ್ಪ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಬಾಯ್.